ಹಲೋ ಗೈಸ್, ವೆಲ್ಕಮ್ ಟು ದೀಮಾಸ್ ಕಿಚನ್. ನಾವು ಇವತ್ತು ಮಾಡೋಕೊಳ್ತಿರೋ ಅಡುಗೆ ಏನು ಅಂದರೆ ಹಸರು ಮಸಾಲ. ನಾವು ಇದನ್ನು ಗ್ರೀನ್ ಚಿಕನ್ ಅಂತಾನು ಕರಿತೀರಿ. ಸೊ ನಮಗೆ ಇವಾಗ ಬೇಕಾಗಿರೋ ವಸ್ತುಗಳೇನು ಅಂದರೆ 3/4 kg ಚಿಕನ್ ತೊಗೊಂಡಿದ್ದೀರಿ, 7-8 ಹಸಿಮೆಣಸಿನ್ಕಾಯಿ, 1 ಬೆಳ್ಳುಳ್ಳಿ, 1 ಸ್ಪೂನಷ್ಟು ಮೆಣಸು, ಒಂದು ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಒಣಗಿದ ಕೊಬ್ಬರಿ. ನೀವು ಬೇಕಾದ್ರೆ ಹಸಿ ಕೊಬ್ಬರಿನ ಹಾಕ್ಕೊಬೋದು. ಒಣಗಿದ ಕೊಬ್ಬರಿ ಹಾಕೊಂಡ್ರೆ ಟೇಸ್ಟ್ ಅದಕ್ಕೆ ಇದನ್ನು ಹಾಕ್ಕೊತಾ ಇದ್ದೀರಿ. ಮತ್ತು 1 ಇಂಚು ಶುಂಠಿ, ಮತ್ತು ಒಂದು ಸ್ವಲ್ಪ ಲವಂಗ, ಒಂದು ಸ್ವಲ್ಪ ಚಕ್ಕೆ, ಒಂದು ಸ್ವಲ್ಪ ಸೋಂಪು, 1-2 ಈರುಳ್ಳಿ ತೊಗೊಂಡು ಸ್ಟವ್ ಹಚ್ಕೊಂಡು ಅದ್ರ ಮೇಲೆ ಒಂದು ಬಾಣಲಿನ ಇಟ್ಕೊಂಡಿದ್ದೀವಿ. ಅದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀವಿ. ಇವಾಗ ಅದಕ್ಕೆ ಮೆಣಸನ್ನ ಹಾಕೊಂಡು ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿನ ಬೇಕಾದ್ರೆ ಎಣ್ಣೆ ಎಗಿರುತ್ತೆ. ಮತ್ತು ಬೇಕಿದ್ರೆ ಹಾಕೊತೀವಿ. ಇದನ್ನ ನಾವು ಫಸ್ಟ್ ಏನಕ್ಕೆ ಹುರ್ಕೊತೀವಿ ಅಂದರೆ ಹಸಿ ವಾಸನೆ ಹೋಗಬೇಕು, ಅದಕ್ಕೆ ಇದನ್ನ ನಾವು ಹುರ್ಕೊತಾ ಇದ್ದೀವಿ. ಸೊ ನೋಡಿ, ಹಿಂಗೆ ಹುರ್ಕೊತಾ ಇದ್ದೀವಿ. ಅದು ಹಸಿ ವಾಸನೆ ಹೋಗೋ ತನಕ ನಾವು ಅದನ್ನು ಹುರ್ಕೊಬೇಕಾಗುತ್ತೆ. ಸೊ ನೋಡಿ ಗೈಸ್, ಇವಾಗ ಹಸಿ ವಾಸನೆ ಎಲ್ಲ ಹೋಗಿದೆ. ನಾವಿವಾಗ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀರಿ. ಸೊ ನೋಡಿ ಗೈಸ್, ಇವಾಗ ನಾವು ಬೇರೆ ಪಾತ್ರೆ ಇಟ್ಕೊಂಡಿದ್ದೀರಿ. ಆ ಪಾತ್ರೆ ಬಿಟ್ಬಿಟ್ಟು ಬೇರೆ ಪಾತ್ರೆ ಇಟ್ಕೊಂಡಿದ್ದೀರಿ. ಆ ಬೇರೆ ಪಾತ್ರೆಗೆ ಇವಾಗ ನಾವು 1 ಸ್ಪೂನ್ ಎಣ್ಣೆ ಮತ್ತೆ 1 ಸ್ಪೂನ್ ತುಪ್ಪನ ಹಾಕ್ತಾ ಇದ್ದೀರಿ. ಸೊ ನೋಡಿ, ಈ ತರ 1 ಸ್ಪೂನ್ ಎಣ್ಣೆ 1 ಸ್ಪೂನ್ ತುಪ್ಪ ಹಾಕೊತಾ ಇದ್ದೀರಿ. ನೀವು ಬೇಕಾದ್ರೆ ಬರೀ ಎಣ್ಣೆನ ಹಾಕೊಬೋದು, ಇಲ್ಲ ಬರೀ ತುಪ್ಪನ ಹಾಕೊಬೋದು, ನಿಮ್ಮ ಇಷ್ಟ. ನಮ್ಗೆ 2 ಇಷ್ಟ, ಅದಕ್ಕೆ ನಾವು 2 ಹಾಕೊತಾ ಇದ್ದೀರಿ. ಸೊ ನೋಡಿ, ಇವಾಗ ಅದಕ್ಕೆ ಚಿಕನ್ನ ಬಿಡ್ತಾ ಇದ್ದೀರಿ. ಯಾಕಂದರೆ ನಾವು ಇದು ಚಿಕನ್ ಬೇಯ್ತಾರೋ ಅಷ್ಟಕ್ಕೆ ನಾವು ಮಸಾಲಾನ ರೆಡಿ ಮಾಡ್ಕೊಬೋದು. ಅದಕ್ಕೆ 3/4 kg ಚಿಕನ್ ಇದೆ ಗೈಸ್ ಇದು. ಸೊ ಇವಾಗ ನಾವು ಇದನ್ನ ಬಾಡಿಸ್ಕೊಂಡು ಅದಕ್ಕೆ ನಾವು 1 ಟೇಬಲ್ ಸ್ಪೂನ್ ಅಷ್ಟು ಕಲ್ಲು ಹಾಕೊಬೇಕು. ಯಾಕಂದರೆ ಬೇಯೋಗೆ ಮಾಂಸ ಉಪ್ಪನ್ನೆಲ್ಲ ಹೀರ್ಕೊಳ್ಳುತ್ತೆ ಅಂತ. ಸೊ ನೋಡಿ ಗೈಸ್, ಇವಾಗ ಒಂದು ಮಿಕ್ಸಿ ಜಾರ್ನ ಎತ್ಕೊಂಡಿದ್ದೀರಿ. ಮಿಕ್ಸಿ ಜಾರ್ಗೆ ನಾವು ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀರಿ. ನೀವು ಬೇಕಾದ್ರೆ ತುರ್ದಿನೂ ಹಾಕ್ಬೋದು, ಬೇಕಾದ್ರೆ ನೀವು ಹಂಗೆ ಅಂದರೆ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಬೋದು. ಕುದಿಕೊಂಡಿದ್ರಲ್ಲ ಅದನ್ನ ನಾವು ಮಿಕ್ಸಿಗೆ ಹಾಕೊಂಡಿದ್ದೀರಿ. ಮಿಕ್ಸಿಗೆ ಹಾಕೊಂಡ್ಮೇಲೆ ನಾವು ಹುರ್ಕೊಂಡಿದ್ರಲ್ಲ ಸ್ಟಾರ್ಟಿಂಗು, ಅದನ್ನ ಇವಾಗ ಅದಕ್ಕೆ ಹಾಕೊತಾ ಇದ್ದೀರಿ. ನೋಡಿ ಗೈಸ್, ಇವಾಗ ನಾವು ಶುಂಠಿ ಇತ್ತಲ್ಲ, ಶುಂಠಿನ ಹಾಕೊತಾ ಇದ್ದೀರಿ. ಮತ್ತೆ ಲವಂಗ ಮತ್ತೆ ಚಕ್ಕೆ ಇತ್ತಲ್ವಾ, ಅದನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀರಿ. ಮತ್ತೆ ಪುದೀನ ಮತ್ತೆ ಕೊತ್ತಂಬರಿ ಹಾಕೊತಾ ಇದ್ದೀರಿ. ಮತ್ತೆ ಸ್ವಲ್ಪ ಸೋಂಪು ಇತ್ತಲ್ವ, ಸೋಂಪನ್ನು ಹಾಕೊತಾ ಇದ್ದೀರಿ. ಸೊ ನೋಡಿ ಗೈಸ್, ಈರುಳ್ಳಿನ ಇಷ್ಟಿಷ್ಟು ಉದ್ದುದಾಗೆ ಕಟ್ ಮಾಡಿ ಹಾಕೊತಾ ಇದ್ದೀರಿ. ಸೊ ನೋಡಿ ಗೈಸ್, ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕೊತಾ ಇದ್ದೀರಿ. ಅದನ್ನ ಹಾಕ್ಬಿಟ್ಟು ನಾವು ಇದನ್ನ ಮುಚ್ಕೊತಾ ಇದ್ದೀರಿ. ಸೊ ನೋಡಿ ಗೈಸ್, ಅದಕ್ಕೆ ನಾವು ಬೇಕಾದ್ರೆ ಸ್ವಲ್ಪ ಕರಿಬೇವನ್ನ ಹಾಕೊಬಹುದು. ಕರಿಬೇವು ಮಕ್ಕಳಿಗೆ ತುಂಬಾ ಒಳ್ಳೆಯದು, ಅದಕ್ಕೋಸ್ಕರ. ಸೊ ನೋಡಿ ಗೈಸ್, ನಾವು ರುಬ್ಕೊಂಡಿರೋ ಮಸಾಲೆ ಈ ತರ ಆಗಿದೆ ಇವಾಗ. ಸೊ ನೋಡಿ ಗೈಸ್, ಚಿಕನ್ ಎಷ್ಟು ಚೆನ್ನಾಗಿ ಬಂದಿದೆ, ಅದು ಉಪ್ಪೆಲ್ಲ ಹಿಡ್ಕೊಂಡು ತುಂಬಾ ಟೇಸ್ಟಿಯಾಗಿ ಸಹ ಕಾಣಿಸ್ತಿದೆ. ಸೊ ನಾವು ಇವಾಗ ಈ ಚಿಕನ್ಗೆ ನಾವು ರುಬ್ಕೊಂಡಿದ್ರಲ್ಲ ಆ ಮಸಾಲೆನ ಚೆನ್ನಾಗಿ ಬಂದಿರೋ ಚಿಕನ್ ಪೀಸ್ಗೆ ಹಾಕೊತಾ ಇದ್ದೀರಿ. ನೋಡಿ ಗೈಸ್, ಹಾಕೊಂಡಾದ್ಮೇಲೆ ಹಿಂಗೆ ಕಲಿಸ್ಕೊಬೇಕು ನಾವು. ಅದು ಚಿಕನ್ ಎಲ್ಲ ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗೋ ತರ ಒಂದು 5 ನಿಮಿಷ ಕಲಿಸ್ಕೊತಾ ಇರಬೇಕು ನಾವು. ಸೊ ನೋಡಿ ಗೈಸ್, ಒಂದು 4 ಸೋಂಪನ್ನ ಮತ್ತೆ ಒಂದು ಸ್ವಲ್ಪ ಉದಿಸ್ಕೊಂಡ್ರೆ, ಯಾಕಂದ್ರೆ ಫ್ಲೇವರ್ಗೋಸ್ಕರ. ಅದಾದ್ಮೇಲೆ ಇವಾಗ ನೋಡಿ 5 ನಿಮಿಷ ಬಿಟ್ಟಿದೆ. ಎಲ್ಲ ಮಸಾಲೆ ನೀಟಾಗಿ ಚಿಕನ್ ಜೊತೆ ಮಿಕ್ಸಪ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ, ಬಾಯಲ್ಲಿ ನೀರು ಬರ್ತಿದೆ ಗೈಸ್. ನಿಜವಾಗ್ಲೂ ನೀವು ಟ್ರೈ ಮಾಡ್ಕೊಂಡು ಇದನ್ನು ತಿನ್ನಲೇಬೇಕು. ಮತ್ತು ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನಿಮ್ಗೆ ಏನಾದರೂ ಅಡುಗೆ ಬೇಕು ಅಂದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾವು ಅದನ್ನು ಖಂಡಿತ ತೋರಿಸ್ತೀವಿ ನಿಮಗೆ. ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ, ಪೀಸು ಸಹ ಚೆನ್ನಾಗಿ ಮೆತ್ತಗಾಗಿದೆ. ಸೊ ನೋಡಿ, ಇವಾಗ ಒಂದು ಸ್ವಲ್ಪ ನಾವು ನೀರು ಹಾಕ್ಕೊತಾ ಇದ್ದೀವಿ. ಯಾಕಂದ್ರೆ ಅದು ಗಟ್ಟಿ ಇರುತ್ತೆ ಅಲ್ವಾ, ಗಟ್ಟಿ ಅಂದ್ರೆ ಅದು ನಾವು ಬೇಕಾದ್ರೆ ಇದನ್ನ ಮುದ್ದೆಗೂ ತಿನ್ಬೋದು, ಚಪಾತಿಗೂ ತಿನ್ಬೋದು, ಚೆನ್ನಾಗಿರುತ್ತೆ. ಚೆನ್ನಾಗಿ ಬಂದಿದೆ ನಮ್ಮ ಮೊಸರು ಮಸಾಲೆ. ಬಾಯಲ್ಲಿ ಹಂಗೆ ನೋಡಿದ್ರೆ ನೀರು ಸುರಿತಿದೆ, ಎಷ್ಟು ಚೆನ್ನಾಗಿದೆ. ನೀವು ಇದನ್ನ ಮುದ್ದೆ ಜೊತೆ ತಿನ್ಬೋದು, ರೈಸ್ ಜೊತೆ ತಿನ್ಬೋದು, ಚಪಾತಿ ಜೊತೆ ತಿನ್ಬೋದು, ನಿಮ್ಗೆ ಯಾವ್ದ್ರಲ್ಲಿ ಬೇಕೋ ಆ ಥರದ್ರಲ್ಲಿ ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ.
ನೀವು ಇದನ್ನು ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಅಂತ ಹೇಳ್ತಾ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಮೈ ಚಾನಲ್. ಮತ್ತು ನಿಮ್ಗೆ ಯಾವ್ದಾದ್ರು ಡಿಶ್ ಬೇಕು ಅಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.